ಕರುನಾಡಿನ ಸಮಸ್ತ ಬಾವಿ ವಕೀಲರಿಗೆ ಕಾಮಧೇನುಲ ಕಡಿಮೆದ ನಮಸ್ತೆ. ಆತ್ಮೀಯ ಬಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ವಾಟ್ ಈಸ್ ಎಫ್ಐಆರ್ ಅಂದ್ರೆ ಏನು ಎಂಬುದನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಆತ್ಮೀಯ ಬಾವಿ ವಕೀಲರೇ, ಯಾವ ಸಂದರ್ಭದಲ್ಲಿ ಪೊಲೀಸರು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡ್ತಾರೆ, ಯಾವ ಸಂದರ್ಭದಲ್ಲಿ ಪೊಲೀಸ್ನರು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಲಿಕ್ಕೆ ಬರೋದಿಲ್ಲ ಎಂಬುದನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಅವ್ಯಾವು ಅಂತ ನೋಡ್ಕೊಂಡು ಬರೋಣ. ಆತ್ಮೀಯ ಬಾವಿ ವಕೀಲರೇ ಗಮನಹರಿಸಿ. ಆತ್ಮೀಯ ಬಾವಿ ವಕೀಲರೇ ಗಮನಿಸಿ, ನಿಮಗೆ ಸ್ಲೈಡ್ ಕ್ಲಿಯರ್ ಕಾಣಿಸ್ತಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ವಾಟ್ ಈಸ್ ಎಫ್ಐಆರ್ ಮೀನ್ಸ್ ಫಸ್ಟ್ ಇನ್ಫಾರ್ಮೇಶನ್ಸ್ ರಿಪೋರ್ಟ್. ಆತ್ಮೀಯ ಬಾವಿ ವಕೀಲರೇ, ಎಫ್ಐಆರ್ ಅಂದ್ರೆ ಪ್ರಥಮ ಮಾಹಿತಿ ವರದಿ ಅಂತ ಹೇಳಲಿಕ್ಕೆ ನಾವು ಎಫ್ಐಆರ್ ಅಂತ ಕರಿತೀವಿ. ಇಟ್ ಈಸ್ ದ ವೆರಿ ಫಸ್ಟ್ ಸ್ಟೆಪ್ ಟೇಕನ್ ಬೈ ದ ಪೊಲೀಸ್ ವೆನ್ ದೇ ರಿಸೀವ್ ಇನ್ಫಾರ್ಮೇಶನ್ಸ್ ಅಬೌಟ್ ಎ ಕಾಗ್ನಿಸಬಲ್ ಅಫೆನ್ಸ್. ಇಟ್ ಈಸ್ ದ ರಿಟರ್ನ್ ರೆಕಾರ್ಡ್ ಆಫ್ ಸಚ್. ಆತ್ಮೀಯ ಬಾವಿ ವಕೀಲರೇ, ಎಫ್ಐಆರ್ ಅಂದರೆ ಪ್ರಥಮ ಮಾಹಿತಿ ವರದಿ ಅಂತ ಕರಿತೀವಿ. ಸಂಜ್ಞೆಯ ಅಪರಾಧದ ಬಗ್ಗೆ ಮಾಹಿತಿ ಪಡೆದಾಗ, ಕನ್ನಡದಲ್ಲಿ ಕಾಗ್ನಿಸಬಲ್ ಅಫೆನ್ಸ್ಗೆ ಕನ್ನಡದಲ್ಲಿ ನಾವು ಸಂಜ್ಞೆಯ ಅಪರಾಧ ಅಂತ ಕರಿತೀವಿ. ಸಂಜ್ಞೆಯ ಅಪರಾಧದ ಮಾಹಿತಿ ಪಡೆದಾಗ ಪೊಲೀಸರು ತೆಗೆದುಕೊಳ್ಳುವ ಮೊದಲ ಹೆಜ್ಜೆಯನ್ನ ನಾವು ಎಫ್ಐಆರ್ ಅಂತ ಕರಿತೀವಿ. ಇದು ಅಂತಹ ಒಂದು ಲಿಖಿತ ದಾಖಲೆ ಆಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಬಾವಿ ವಕೀಲರೇ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಫ್ಐಆರ್ ಮೀನ್ಸ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಎಫ್ಐಆರ್ ಫುಲ್ ಫಾರಂ ಬಂದ್ಬಿಟ್ಟು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಅಂದ್ರೆ ಕನ್ನಡದಲ್ಲಿ ಪ್ರಥಮ ಮಾಹಿತಿ ವರದಿ ಅಂತ ಕರಿತೀವಿ. ಆತ್ಮೀಯ ಬಾವಿ ವಕೀಲರೇ, ಯಾವ ಸಂದರ್ಭದಲ್ಲಿ ಪೊಲೀಸ್ನರು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ ಅಂದ್ರೆ ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ದಲ್ಲಿ ಮಾತ್ರ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಲಿಕ್ಕೆ ಪೊಲೀಸರಿಗೆ ಅವಕಾಶ ಇದೆ. ಆತ್ಮೀಯ ಬಾವಿ ವಕೀಲರೇ, ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಗ್ರೀವಿಯಸ್ ನೇಚರ್ ಆಗಿರಬೇಕು. ಯಾವುದೇ ಒಂದು ನಾವು ನಿಮಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರೀವಿಯಸ್ ನೇಚರ್ ಆಗಿದ್ರೆ, ಸೀರಿಯಸ್ ನೇಚರ್ ಆಗಿರಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಕಾಗ್ನಿಸಬಲ್ ಅಫೆನ್ಸ್ ಅನ್ನು ನೋಡಬಹುದಾಗಿದೆ. ಇನ್ನು ಸ್ಮಾಲ್ ಕೇಸ್ಗಳಲ್ಲಿ ಅಥವಾ ಸ್ಮಾಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ NCR ಅಂತ ಮಾಡ್ತಾರೆ, ಅದನ್ನು ನಾವು ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಅಂತ ಕರಿತೀವಿ. ಆತ್ಮೀಯ ಬಾವಿ ವಕೀಲರೇ, ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಆತ್ಮೀಯ ಬಾವಿ ವಕೀಲರೇ, ನೆಕ್ಸ್ಟ್ ಒಂದು ಗಮನಿಸಿ. ಅಕಾರ್ಡಿಂಗ್ ಟು ಸೆಕ್ಷನ್ಸ್ 173 ಆಫ್ BNSS 2023, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಕಲಂ 173ರ ಪ್ರಕಾರ, ಇಫ್ ಎನಿ ಪರ್ಸನ್ಸ್ ಇನ್ಫಾರ್ಮೇಶನ್ಸ್ ಅಬೌಟ್ ಎ ಗಿವ್ಸ್ ಕಾಗ್ನಿಸಬಲ್ ಅಫೆನ್ಸ್, ದ ಪೊಲೀಸ್ is duty bounded to register an FIR immediately. The informations can be given orally or in writing. If given orally, the police must write it down and read it over to the informant. ಆತ್ಮೀಯ ಬಾವಿ ವಕೀಲರೇ, ಏನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಸೆಕ್ಷನ್ 173ರ ಅಡಿಯಲ್ಲಿ ಯಾವುದೇ ವ್ಯಕ್ತಿಯು ಮಾಹಿತಿಯು ಗುರುತಿಸಬಹುದಾದಂತಹ ಅಪರಾಧವನ್ನು ನೀಡಿದರೆ, ಕಾಗ್ನಿಸಬಲ್ ಅಪರಾಧವನ್ನು ನೀಡಿದರೆ, ಕಂಪ್ಲೇಂಟ್ ಅನ್ನು ಕೊಟ್ಟರೆ, ಅಂತ ಸಂದರ್ಭದಲ್ಲಿ ಪೊಲೀಸರು ತಕ್ಷಣವೇ ಎಫ್ಐಆರ್ ಅನ್ನು ದಾಖಲಿಸ್ತಾರೆ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಎಫ್ಐಆರ್ ಅನ್ನು ದಾಖಲಿಸುವುದು ಅವರ ಕರ್ತವ್ಯ ಆಗಿರ್ತದೆ. ಆತ್ಮೀಯ ಬಾವಿ ವಕೀಲರೇ, ಅದೇ ರೀತಿಯಾಗಿ ಮಾಹಿತಿಯನ್ನ ಮೌಖಿಕವಾಗಿ ಅಥವಾ ಲಿಖಿತವಾಗಿ ನೀಡಬಹುದು. ಯಾವುದೇ ಒಬ್ಬ ವ್ಯಕ್ತಿ ಅವನಿಗೆ ಆಗಿರುವಂತಹ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಷಿಯನ್ಗೆ ಬಂದು ತಿಳಿದಿರುವಂಥ ವ್ಯಕ್ತಿಗಳಾಗಿದ್ದರೆ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ, ಅಥವಾ ಏನನ್ನೋ ಗೊತ್ತಿರದೇ ಆಗಿದ್ರೆ, ಅಥವಾ ಅನ್ಎಜುಕೇಟೆಡ್ ಆಗಿದ್ರೆ ಅಂಥವರು ರಿಟರ್ನ್ ಓರಲ್ ಮುಖಾಂತರ ನೀವು ಹೇಳುವುದರ ಮುಖಾಂತರ ಪೊಲೀಸರಿಗೆ ತಿಳಿಸಿದರೆ, ಆ ಪೊಲೀಸರು ನೀವು ಹೇಳಿರುವಂತಹ ಮಾಹಿತಿಯನ್ನು ಅವರು ಬರವಣಿಗೆಯಲ್ಲಿ ಮೌಖಿಕವಾಗಿ ನೀಡಿದಂತಹ ಮಾಹಿತಿಯನ್ನು ಪೊಲೀಸರು ಅದನ್ನು ಬರವಣಿಗೆಗೆ ವರ್ತಿಸಿ ಮಾಹಿತಿದಾರರಿಗೆ ಅದನ್ನು ಓದಿಸ್ಬಿಟ್ಟು ಅವರ ಸಹಿಯನ್ನು ತಗೊಳ್ಬೇಕಾಗ್ತದೆ. ಆತ್ಮೀಯ ಬಾವಿ ವಕೀಲರೇ, ಇತ್ತೀಚಿನ ದಿನಮಾನಗಳಲ್ಲಿ ನೀವು ಸಾಧ್ಯವಾದಷ್ಟು ಬರವಣಿಗೆಯಲ್ಲಿ ನೀವೇ ಸ್ವಂತಹ ಬರವಣಿಗೆಯಲ್ಲಿ ನೀಡಿದರೆ ಮಾತ್ರ ನಿಮಗೆ ಅದು ಎಫೆಕ್ಟಿವ್ ಆಗಿ ಇರ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆತ್ಮೀಯ ಬಾವಿ ವಕೀಲರೇ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನಾವು ಎಫ್ಐಆರ್ ಅನ್ನ ಯಾವುದೇ ಸೆಕ್ಷನ್ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂದ್ರೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಅಡಿಯಲ್ಲಿ ಸೆಕ್ಷನ್ 173ರ ಅಡಿಯಲ್ಲಿ ನಾವು ಎಫ್ಐಆರ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ. ಅದು ಕಾಗ್ನಿಸಬಲ್ ಅಫೆನ್ಸ್ ಆಗಿ ಸಂದರ್ಭದಲ್ಲಿ ಪೊಲೀಸರು ಇಮಿಡಿಯೇಟ್ಲಿ ಆಗಿ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡ್ತಾರೆ. ಅದೇ ರೀತಿಯಾಗಿ ಯಾವುದೇ ಒಬ್ಬ ವ್ಯಕ್ತಿ ಎಫ್ಐಆರ್ ಅನ್ನ ರಿಟರ್ನ್ ಓರಲಿ ಆಗಿ ಮೌಖಿಕವಾಗಿ ಅಥವಾ ಲಿಖಿತವಾಗಿ ಕೂಡ ಸಲ್ಲಿಸಬಹುದಾಗಿದೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಲಿಖಿತವಾಗಿ ಸಲ್ಲಿಸಲಿಕ್ಕೆ ಬರೋ ಸಂದರ್ಭದಲ್ಲಿ ಓರಲಿ ಬಾಯಿ ಮುಖಾಂತರ ಮೌಖಿಕವಾಗಿ ಹೇಳಿಕೆಗಳನ್ನು ನೀಡಿದ ಸಂದರ್ಭದಲ್ಲಿ ಪೊಲೀಸರು ಅದನ್ನು ಲಿಖಿತ ಬರವಣಿಗೆಗೆ ಪರಿವರ್ತಿಸಿ ಅಂತ ಸಂದರ್ಭದಲ್ಲಿ ಬರೆದುಕೊಂಡಿರುವಂತಹ ಮಾಹಿತಿಯನ್ನ ಹೇಳಿದಂತಹ ವ್ಯಕ್ತಿಗೆ ಪುನಃ ಮಾಹಿತಿಯನ್ನು ಓದಿ ಅವ ಸಹಿಯನ್ನು ಪಡೆದುಕೊಳ್ಬೇಕಾಗ್ತದೆ.
ಆತ್ಮೀಯ ಭಾವಿ ವಕೀಲರೇ, ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. FIR ಅಂದ್ರೆ ಏನು, FIR ಅನ್ನ ಯಾವ ರೀತಿಯಾಗಿ ನೀಡಬಹುದು, FIR ಅನ್ನ ಯಾವ ಸೆಕ್ಷನ್ ನಲ್ಲಿ ನಾವು ರಿಜಿಸ್ಟರ್ ಮಾಡಬಹುದು ಎಂಬುದನ್ನ ತಿಳಿಸಿಕೊಟ್ಟಿದ್ದೇನೆ. ಆತ್ಮೀಯ ಭಾವಿ ವಕೀಲರೇ, ನೆಕ್ಸ್ಟ್ ಒಂದು ಗಮನಿಸಿ. ಎ ಕಾಪಿ ಆಫ್ ದ FIR ಮಸ್ಟ್ ಬಿ ಗಿವನ್ ಟು ದಿ ಇನ್ಫಾರ್ಮೆಂಟ್ ಆಫ್ ಫ್ರೀ ಆಫ್ ಕಾಸ್ಟ್. FIR ಆಗಿರುವಂತಹ ಪ್ರಥಮ ಮಾಹಿತಿ ವರದಿಯನ್ನ ಕಾಪಿಯನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪ್ರಕರಣ ನೀಡಿದಂತಹ ಒಬ್ಬ ವ್ಯಕ್ತಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ FIR ಪ್ರಕರಣ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಂತ ವ್ಯಕ್ತಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀಡಬೇಕಾಗ್ತದೆ. ಅದು ಪೊಲೀಸ್ ಅವರ ಕರ್ತವ್ಯ. ಅದೇ ರೀತಿಯಾಗಿ FIR ಮಸ್ಟ್ ಬಿ ಎಂಟರ್ಡ್ ಇನ್ ದಿ ರೆಕಾರ್ಡ್ಸ್ ಆಫ್ ರಿಜಿಸ್ಟರ್ ಆಫ್ ದಿ ಪೊಲೀಸ್ ಸ್ಟೇಷನ್. FIR ಆಗಿರೋ ಸಂಬಂಧಪಟ್ಟಂತೆ ಪೊಲೀಸ್ ಡೈರಿ ಇರ್ತದೆ, ಆ ಪೊಲೀಸ್ ಡೈರಿಯಲ್ಲಿ ಕೂಡ ರಿಜಿಸ್ಟರ್ ಮಾಡಬೇಕಾಗ್ತದೆ FIR ಅನ್ನ. ಅದೇ ರೀತಿಯಾಗಿ ಸೆಕ್ಷನ್ಸ್ 174 ಪ್ರೊಸೀಜರ್ ಫಾರ್ ನಾನ್ ಕಾಗ್ನಿಸಬಲ್ ಅಫೆನ್ಸ್, NCR ಆದ್ರೆ ಏನ್ ಮಾಡಬಹುದು ಎಂಬ ಸಂಬಂಧಪಟ್ಟಂತೆ ನಾನ್ ಕಾಗ್ನಿಸಬಲ್ ಅಪರಾಧಕ್ಕೆ ಸೆಕ್ಷನ್ ಕಾರ್ಯವಿಧಾನ 174ರ ವಿಧಿಯಲ್ಲಿ ಕಾರ್ಯವಿಧಾನವನ್ನು ಹೇಳ್ಕೊಟ್ಟಿದ್ದಾರೆ. ಆತ್ಮೀಯ ಭಾವಿ ವಕೀಲರೇ, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಮೀನ್ಸ್ ಅಸಂಜ್ಞೇಯ ಅಪರಾಧಗಳಂತ ಕರಿತೀವಿ ನಾವು ಕನ್ನಡದಲ್ಲಿ. ಇಂಥ ಸಂದರ್ಭದಲ್ಲಿ FIR ಅನ್ನ ಮಾಡ್ಲಿಕ್ಕೆ ಬರೋದಿಲ್ಲ, ಪೊಲೀಸರಿಗೆ ಯಾವುದೇ ರೀತಿಯಾದ ಅಧಿಕಾರ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೇ. ಆತ್ಮೀಯ ಭಾವಿ ವಕೀಲರೇ ಗಮನಿಸಿ. ಇಫ್ ದ ಅಂಡರ್ ಸೆಕ್ಷನ್ 174 ಇಫ್ ದಿ ಇನ್ಫಾರ್ಮೇಶನ್ಸ್ ರಿಸೀವ್ಡ್ ಈಸ್ ಅಬೌಟ್ ಎ ನಾನ್ ಕಾಗ್ನಿಸಬಲ್ ಅಫೆನ್ಸ್. ಆತ್ಮೀಯ ಭಾವಿ ವಕೀಲರೇ, ಏನು ಸೆಕ್ಷನ್ 174ರ ಅಡಿಯಲ್ಲಿ ಸ್ವೀಕರಿಸಿದಂತಹ ಮಾಹಿತಿಯು ಒಂದು ಅರಿಯಲಾಗದ ಅಪರಾಧ ಬಗ್ಗೆ ಇದ್ದರೆ ಅಸಂಜ್ಞೇಯ ಅಪರಾಧವಾಗಿರುತ್ತದೆ ಇದು. ಇಫ್ ದ ಇನ್ಫಾರ್ಮೇಶನ್ಸ್ ರಿಸೀವ್ಡ್ ಈಸ್ ಅಬೌಟ್ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳ್ಬಿಟ್ಟು ದ ಪೊಲೀಸ್ ಕೆನಾಟ್ ರಿಜಿಸ್ಟರ್ ಆನ್ FIR ಆರ್ ಇನ್ವೆಸ್ಟಿಗೇಟ್ ದ ಕೇಸ್ ವಿತೌಟ್ ದ ಪಿರಿಯರ್ ಅಪ್ರೂವಲ್ ಆಫ್ ದಿ ಮ್ಯಾಜಿಸ್ಟ್ರೇಟರ್. ನಾನ್ ಕಾಗ್ನಿಸಬಲ್ ಸಂಬಂಧಪಟ್ಟಂತೆ ಅಸಂಜ್ಞೇಯ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಕರಣ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾದಾಗ ಅಂತ ಸಂದರ್ಭದಲ್ಲಿ ಪೊಲೀಸ್ನವರು FIR ಅನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ಬರೋದಿಲ್ಲ. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳಿಕ್ ಬರೋದಿಲ್ಲ, ಅಥವಾ ಸಂಬಂಧಪಟ್ಟಂತೆ ಯಾವುದೇ ಇನ್ವೆಸ್ಟಿಗೇಟ್ ಅನ್ನು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಆ ರೀತಿಯಾಗಿ ಏನೇ ಇನ್ವೆಸ್ಟಿಗೇಟ್ ಅನ್ನ ಮಾಡ್ಲಿಕ್ಕಾಗ್ಲಿ, FIR ಅನ್ನ ಆಗ್ಲಿ ಅರಿಲಿಕ್ಕೆ FIR ಅನ್ನ ಮಾಡ್ಲಿಕ್ಕೆ ಆಗ್ಲಿ ನ್ಯಾಯಾಧೀಶರಿಂದ ಅನುಮತಿಯನ್ನ ಪಡ್ಕೊಳ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಮಾತ್ರ ನ್ಯಾಯಾಧೀಶರು ಅನುಮತಿಯನ್ನು ನೀಡಿದಾಗ FIR ಅನ್ನ ಆಗ್ಲಿ ಅಥವಾ ಇನ್ವೆಸ್ಟಿಗೇಟ್ ಆಗ್ಲಿ ಮಾಡ್ಲಿಕ್ಕೆ ಅವಕಾಶವನ್ನು ನೀಡಿದಂತಾಗ್ತದೆ. ಓನ್ಲಿ ಆಫ್ಟರ್ ಪರ್ಮಿಷನ್ಸ್ ಫ್ರಮ್ ದಿ ಮ್ಯಾಜಿಸ್ಟ್ರೇಟರ್ ಅನುಮತಿಯ ನಂತರವೇ ಪೊಲೀಸರು ತನಿಖೆ ಆರಂಭಿಸಬಹುದು. ಈಗಾಗಲೇ ನಾನು ಹೇಳಿದಂತೆಯೇ ಮ್ಯಾಜಿಸ್ಟ್ರೇಟ್ ಅವರು ಅನುಮತಿಯನ್ನು ನೀಡಿದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NCR ನಾನ್ ಕಾಗ್ನಿಸಬಲ್ ಅಫೆನ್ಸ್ಗೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ಅವರು ಆದೇಶವನ್ನು ನೀಡಿದರೆ ಅಂತ ಸಂದರ್ಭದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ತನಿಖೆಯನ್ನು ನಡೆಸಬಹುದು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಪೊಲೀಸ್ ಕ್ಯಾನ್ ಸ್ಟಾರ್ಟ್ ಆನ್ ಇನ್ವೆಸ್ಟಿಗೇಷನ್ಸ್. ಅನುಮತಿ ನಿರಾಕರಿಸಿದರೆ ಯಾವುದೇ FIR ದಾಖಲಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಕ್ಯಾನ್ ಸ್ಟಾರ್ಟ್ ಆನ್ ಇನ್ವೆಸ್ಟಿಗೇಷನ್. ಏನು ನ್ಯಾಯಾಧೀಶರು ನೀಡಿದಂತಹ ಆದೇಶದ ಪ್ರಕಾರ ಪೊಲೀಸರವರು ಇನ್ವೆಸ್ಟಿಗೇಷನ್ ಮಾಡಬಹುದಾಗಿರ್ತದೆ. ಅದೇ ರೀತಿಯಾಗಿ ಇಫ್ ಪರ್ಮಿಷನ್ಸ್ ಈಸ್ ರೆಫ್ಯೂಸ್ಡ್ ನೋ FIR ವಿಲ್ ಬಿ ರಿಜಿಸ್ಟರ್ಡ್. ಅನುಮತಿಯನ್ನು ನಿರಾಕರಿಸಿದರೆ ಯಾವುದೇ FIR ಅನ್ನು ದಾಖಲಾಗುವುದಿಲ್ಲ ಅಂತ ಹೇಳಿಬಿಟ್ಟು ನ್ಯಾಯಾಧೀಶರು ಯಾವುದೇ ಅನುಮತಿಯನ್ನು ಒಪ್ಕೊಳ್ಳದಿದ್ದೆ ಅಂತ ಸಂದರ್ಭದಲ್ಲಿ FIR ಅನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೇ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಿದ್ದೇನೆ. ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನಂತ ಹೇಳಿ. ಆತ್ಮೀಯ ಭಾವಿ ವಕೀಲರೇ, ಈಗಾಗಲೇ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಸಂಬಂಧಪಟ್ಟಂತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಕಾಯ್ದೆಯ ಕಲಂ 174 ಅಡಿಯಲ್ಲಿ ನಾನ್ ಕಾಗ್ನಿಸಬಲ್ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಕಾಗ್ನಿಸಬಲ್ ಕೇಸ್ ಸಂಬಂಧಪಟ್ಟಂತೆ ಪೊಲೀಸ್ ಅವರು ಯಾವ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಇನ್ವೆಸ್ಟಿಗೇಷನ್ಸ್ ಇಂಟು ಸೆಕ್ಷನ್ಸ್ 175 ಸ್ಟೇಟ್ಸ್ ದಟ್ ಆಫ್ಟರ್ ರಿಜಿಸ್ಟರ್ ದ FIR ಫಾರ್ ಕಾಗ್ನಿಸಬಲ್ ಅಫೆನ್ಸ್. FIR ಆದಮೇಲೆ ಏನು ಫಸ್ಟ್ ಇನ್ಫಾರ್ಮೇಶನ್ಸ್ ರಿಪೋರ್ಟ್ಗೆ ಯಾವುದೇ ಒಂದು ಪ್ರಕರಣ ಸಂಬಂಧಪಟ್ಟಂತೆ FIR ರಿಜಿಸ್ಟರ್ ಆದಮೇಲೆ ಪೊಲೀಸ್ ಅಧಿಕಾರಿಗಳು 175 ಸೆಕ್ಷನ್ ಅಂಡರ್ ಅಡಿಯಲ್ಲಿ ಅವರು ತನಿಖೆಯನ್ನು ಶುರು ಮಾಡ್ಕೊಳ್ಬಹುದು ಅಂತ ಹೇಳಿಬಿಟ್ಟು ಆತ್ಮೀಯ ಭಾವಿ ವಕೀಲರೇ. ಅದೇ ರೀತಿಯಾಗಿ ದ ಪೊಲೀಸ್ ಆಫೀಸರ್ ಹ್ಯಾಸ್ ದ ಪವರ್ ಟು ಸ್ಟಾರ್ಟ್ ಆನ್ ಇನ್ವೆಸ್ಟಿಗೇಷನ್ಸ್ ವಿತೌಟ್ ದ ಪರ್ಮಿಷನ್ಸ್ ಆಫ್ ಮ್ಯಾಜಿಸ್ಟ್ರೇಟರ್. ಆತ್ಮೀಯ ಭಾವಿ ವಕೀಲರೇ, ಕಾಗ್ನಿಸಬಲ್ ಅಫೆನ್ಸ್ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಅನುಮತಿ ಇಲ್ಲದೇ ಪೊಲೀಸರವರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅಥವಾ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅವ್ರದೇ ಆದಂತಹ ಒಂದು ಅಧಿಕಾರವನ್ನು ಚಲಾಯಿಸಿ ಪೊಲೀಸ್ನವರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿಕೊಳ್ಳಲಿಕ್ಕೆ ಅನುಮತಿ ನೀಡಲಾಗಿದೆ. ಆತ್ಮೀಯ ಭಾವಿ ವಕೀಲರೇ, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಅಥವಾ ಇನ್ವೆಸ್ಟಿಗೇಷನ್ ನಡೆಸಲಿಕ್ಕೆ ನ್ಯಾಯಾಧೀಶರವರ ಅನುಮತಿಯನ್ನ ಕಡ್ಡಾಯವಾಗಿ ಪಡೆದುಕೊಳ್ಬೇಕಾಗ್ತದೆ. ಇಂದಿನ ತರಗತಿಯಲ್ಲಿ ನಿಮಗೆ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು, FIR ಅಂದ್ರೆ ಏನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಆತ್ಮೀಯ ಭಾವಿ ವಕೀಲರೇ, ತುಂಬ ಇಂಪಾರ್ಟೆಂಟು, ತುಂಬ ಮಹತ್ವವಾದದ್ದು. ನೀವು FIR ಬಗ್ಗೆ ಕಂಪಲ್ಸರಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಸಾರ್ವಜನಿಕರು ಕೂಡ, ಭಾವಿ ವಕೀಲರು ಕೂಡ ತಿಳ್ಕೊಳ್ಬೇಕಾಗ್ತದೆ. ಮುಂದಿನ ದಿನಮಾನಗಳಲ್ಲಿ FIR
ಅವಶ್ಯಕಾಂಶಗಳು ಏನು ಒಳಗೊಂಡಿರ್ತದೆ, FIR ಅನ್ನು ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡ್ತಾರೆ ಎಂಬುದನ್ನು ಒಂದು ಕಾಪಿ ಬಗ್ಗೆ ನಾನು ನಿಮಗೆ ಒಂದು ಮಾದರಿ FIR ಅನ್ನ ಕಾಪಿನ ತಗೊಂಡು ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಆತ್ಮೀಯ ಭಾವಿಕರೇ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.